ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. IBPS ವತಿಯಿಂದ ಇವಾಗ ಒಂದು ಜಸ್ಟ್ ಅಪ್ಡೇಟ್ ಬಂದಿರೋದು. RRB PO ಎಕ್ಸಾಮಿನ ರಿಸಲ್ಟ್ ಬಂದಿದೆ. IBPS ವೆಬ್ಸೈಟ್ ವಿಸಿಟ್ ಮಾಡಿ ಅಲ್ಲಿಂದ ನೀವು ಆ ರಿಸಲ್ಟನ್ನು ನೋಡ್ಬೋದು. ಇಲ್ಲೇ ಫಸ್ಟ್ ಲಿಂಕ್ ಅದೇ ಬಂದಿರೋದು, ಇಲ್ಲಿ ಕಾಣಿಸ್ತಿದೆ. IBPS ವೆಬ್ಸೈಟ್ ವಿಸಿಟ್ ಮಾಡಿರಿ. ಇವಾಗ ಸ್ವಲ್ಪ ಸರ್ವರ್ ಬ್ಯುಸಿ ಬಂದಿರುತ್ತೆ. ಇಲ್ಲಿ ಫಸ್ಟ್ ಕಾಣಿಸ್ತಿದೆ ನೋಡಿರಿ, CRP RRB 14th ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇವಾಗ ಜಸ್ಟ್ ಬಂದಿರೋದು ಇದು. ಇಲ್ಲಿಂದ ಈ ಫಸ್ಟ್ ಒಂದು ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ರೋಲ್ ನಂಬರ್ ಹಾಗೂ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿ ಅದಾದ ನಂತರ ಕ್ಯಾಪ್ಚಾವನ್ನು ಹಾಕಿದ ಮೂಲಕ ನೀವು ನಿಮ್ಮ ರಿಸಲ್ಟನ್ನು ನೋಡ್ಬೋದು. ಇಲ್ಲಿ ಒಬ್ಬರದ್ದು ಹಾಕಿ ನೋಡೋಣ. ಓಕೆ, ಇಲ್ಲಿ ನೋಡ್ಬೋದು ಇವ್ರದ್ದು ಕ್ಲಿಯರ್ ಆಗಿದೆ. We are glad to inform you that based on your performance in the online mains examination and interview, ವೇಕೆನ್ಸಿಯನ್ನು ಕೊಟ್ಟಿರೋದು ಅನ್ರಿಸರ್ವ್ಡ್ ಕ್ಯಾಟಗರಿಯಲ್ಲಿ ಇವ್ರದ್ದು ಸೆಲೆಕ್ಷನ್ ಆಗಿದೆ. ಇವರು ಆಪ್ಟೆನ್ ಮಾಡಿರೋ ಮಾರ್ಕ್ಸ್ ಎಷ್ಟು 46.8 ಔಟ್ ಆಫ್ 100 ಮಾರ್ಕ್ಸ್. ಔಟ್ ಆಫ್ 100 ಮಾರ್ಕ್ಸಲ್ಲಿ 46.8 ಮಾರ್ಕ್ಸ್ ಇವರು. ಆಲ್ರೆಡಿ ನಾವು ಕಟಪ್ದು ಕೂಡ ವಿಡಿಯೋ ಮಾಡಿದ್ವಿ, ಫೈನಲ್ ಕಟಪ್ ಎಷ್ಟಿರ್ಬೋದು ಅಂತೇಳಿ. ಆ ವಿಡಿಯೋ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ನಿಯರೆಸ್ಟ್ ನಾವು ಕಟಪ್ ಪ್ರಿಡಿಕ್ಟ್ ಮಾಡಿದ್ದೀವಿ ಅಂತೇಳಿ. ಕಟಪ್ಗಳನ್ನು ಕೂಡ ನಾವು ಪ್ರಿಡಿಕ್ಟ್ ಮಾಡಿದ್ದೀವಿ ಬೇರೆ ಎಕ್ಸಾಮ್ಸ್ಗಳದ್ದು. ಕ್ಲರ್ಕ್ ಯಾರ್ಯಾರ್ದು ಕ್ಲಿಯರ್ ಆಗಿಲ್ಲ ಅಲ್ಲ ಅವರು ಏನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಈ ವರ್ಷ ನೀವು ನಿಮ್ದು 100% ಕೊಟ್ಟಿದ್ದೀರಾ. ಯಾರ್ದು ಆಗಿಲ್ಲಲ್ಲ ಅವ್ರಿಗೆ ಹೇಳ್ತಿರೋದು ಇದು. ಈ ವರ್ಷ ಹಲವಾರು ವೇಕೆನ್ಸಿಗಳು ಬರೋದಿದೆ. ಫಸ್ಟ್ SBI ಎಕ್ಸಾಮ್ಸ್ಗಳು ಬರ್ತವೆ, ಅದಾದ ನಂತರ IBPS, ಅದಾದ ನಂತರ RRB ಎಕ್ಸಾಮ್ಸ್ಗಳು. ಈ ವರ್ಷದ ತಯಾರಿಯನ್ನು ನೀವು ಸ್ಟಾರ್ಟ್ ಮಾಡಿರಿ. ಆಮೇಲೆ ನಾವು ಆಲ್ರೆಡಿ ಇವಾಗ PO ರಿಸಲ್ಟ್ ಯಾವ ರೀತಿ ಬಂದಿದೆಯಲ್ಲ ಅದೇ ರೀತಿ RRB ಕ್ಲರ್ಕ್ದು ಕೂಡ ರಿಸಲ್ಟ್ ಬರೋದು ಬಾಕಿ ಇದೆ. SBI ಕ್ಲರ್ಕ್ ರಿಸಲ್ಟ್ ಬರೋದು ಕೂಡ ಬಾಕಿ ಇದೆ. ಆಮೇಲೆ ನಿಮ್ಮದು IBPS ಕ್ಲರ್ಕ್ ರಿಸಲ್ಟ್ ಬರೋದು ಕೂಡ ಬಾಕಿ ಇದೆ. ಇವಾಗ ಸೀರೀಸಲ್ಲಿ SBI ಕ್ಲರ್ಕ್ ಮೊದಲು, ಅದಾದ ನಂತರ IBPS ಕ್ಲರ್ಕ್, ಅದಾದ ನಂತರ RRB ಕ್ಲರ್ಕ್ ರಿಸಲ್ಟ್ಗಳು ಬರ್ತವೆ. RRB ಕ್ಲರ್ಕ್ದು ಇವಾಗ POದು ಬಂದಿದೆ ಅಂದಮೇಲೆ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ ಫೆಬ್ರವರಿ ಮಾರ್ಚ್ ಅಂತೇಳಿ. ಮಾರ್ಚ್ ಫಸ್ಟ್ ವೀಕಲ್ಲಿ ನಿಮ್ಮದು RRB ಕ್ಲರ್ಕ್ ರಿಸಲ್ಟ್ ಬರ್ಬೋದು. ಮಾರ್ಚ್ ಫಸ್ಟ್ ವೀಕಲ್ಲೇ IBPS ಕ್ಲರ್ಕ್ ರಿಸಲ್ಟ್ ಕೂಡ ಬರ್ಬೋದು. ಆಮೇಲೆ SBIದಂತೂ ಅನ್ಪ್ರಿಡಿಕ್ಟೇಬಲ್ ಐತೆ. ಅದು ಇದೇ ಮಂತಲ್ಲಿ ಬರ್ಬೋದು ಅಥವಾ ನೆಕ್ಸ್ಟ್ ಮಂತಲ್ಲಿ ಯಾವಾಗ ಕೂಡ ಬರ್ಬೋದು. SBI ಬಗ್ಗೆ ಗ್ಯಾರಂಟಿನೇ ಇಲ್ಲ ಇವಾಗ ಬರುತ್ತೆ ಅಂತ ಹೇಳೋಕ್ಕೆ ಆಗಂಗಿಲ್ಲ. ಬಟ್ SBIದು ಈ ಮಂತಲ್ಲಿ ಬರುವ ಒಂದು ಚಾನ್ಸಸ್ ಇದೆ. RRB ಕ್ಲರ್ಕು ಮತ್ತು IBPS ಕ್ಲರ್ಕ್ ಎರಡು ಮಾರ್ಚ್ ಫಸ್ಟ್ ವೀಕಲ್ಲಿ ಬರುವ 100% ಚಾನ್ಸಸ್ ಎಲ್ಲ ಮಾರ್ಚ್ ಫಸ್ಟ್ ವೀಕಲ್ಲೇ ಇರೋದು. ಓಕೆ, ಇವಾಗ ಈ ರಿಸಲ್ಟನ್ನು ನೋಡೋಣ. ಓಕೆ, ಯಾರ್ಯಾರ್ದು ಕ್ಲಿಯರ್ ಆಗಿಲ್ಲ ಅಲ್ಲ ಅವರು ಮುಂದಿನ ಈ ವರ್ಷದ 2026-27 ವೇಕೆನ್ಸಿಗೆ ನಿಮ್ಮ ಪ್ರಿಪರೇಷನನ್ನು ಸ್ಟಾರ್ಟ್ ಮಾಡಿರಿ. ಫೆಬ್ರವರಿ ಮಂತಿನ ಈ ಒಂದು 10 ದಿನ ನೀವು ರಿಲ್ಯಾಕ್ಸ್ ಆಗೋಕ್ಕೆ ಟೈಮ್ ತೊಗೊಳ್ರಿ. ಏಪ್ರಿಲ್ 1ರಿಂದ ನಿಮ್ಮದು ಮತ್ತೆ ಪ್ರಿಪರೇಷನ್ ಮೊದಲಿನ ಥರ ಸ್ಟಾರ್ಟ್ ಆಗಬೇಕು. ಇವಾಗ ಏನು 10 ಡೇಸ್ ನಿಮ್ದು ಏನೇನಿದೆ ಅಲ್ಲ ಇದರಿಂದ ಹೊರಗಡೆ ಬರೋಕ್ಕೆ 10 ಡೇಸ್ ಏನು ಟೈಮ್ ಬೇಕು. ಆ 10 ಡೇಸಲ್ಲಿ ಏನು ಮಾಡ್ತೀರಾ ಮಾಡಿರಿ. ಬಟ್ ಏಪ್ರಿಲ್ 1ರಿಂದ ನಿಮ್ಮದು ಮತ್ತೆ ಹೊಸದು ಈ ವರ್ಷದ ಜರ್ನಿಯನ್ನು ಸ್ಟಾರ್ಟ್ ಮಾಡೋಕ್ಕೆ ರೆಡಿ ಆಗಿರಿ. ಆಮೇಲೆ ಹಲವಾರು ವೇಕೆನ್ಸಿಗಳು ಬರೋದು ಕೂಡ ಇದ್ದಾವೆ. ಅದ್ರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಕೂಡ ಮಾಡಿದ್ದೀವಿ. ಈ ವರ್ಷ ಮೊದಲು SBI ಎಕ್ಸಾಮ್ಸ್ಗಳಾದ ನಂತರ IBPS ಎಕ್ಸಾಮ್ಸ್ಗಳು ಬರ್ತವೆ. IBPS ಆದಂಥ RRB, ಅದರ ಜೊತೆಗೆ ಕೆಲವೊಬ್ಬರು RBI ಅಸಿಸ್ಟೆಂಟ್ ಎಕ್ಸಾಮ್ಗೂ ಅಪ್ಲೈ ಮಾಡಿರ್ತೀರ. ಆಮೇಲೆ ಇನ್ನೂ ಇವು ಏನು ಕ್ಯಾಲೆಂಡರ್ ಪ್ರಕಾರ ನಡೆಯೋ ಎಕ್ಸಾಮ್ಸ್ಗಳು ಬಿಟ್ಟು ಬೇರೆ ಎಕ್ಸಾಮ್ಸ್ಗಳು ಕೂಡ ಈ ವರ್ಷ ಬರೋವಿದ್ದಾವೆ. ಬಟ್ಟು ನಿಯರ್ಲಿ 50,000 ವೇಕೆನ್ಸಿಗಳು ಈ ವರ್ಷ ಬರ್ತವೆ. ಕ್ಲರ್ಕು, POS ಮತ್ತು ರೀಜ್ನಲ್ ಆಫೀಸರ್ ಅಂತೇಳಿ ಬರ್ತೈತೆ. ಆಮೇಲೆ ಸರ್ಕಲ್ ಬೇಸ್ಡ್ ಆಫೀಸರ್ ಅಂತ ಬರ್ತೈತೆ. ಅವೆಲ್ಲ ಸೇರಿಸಿ 50,000, ನಿಯರ್ಲಿ 50,000 ವೇಕೆನ್ಸಿಗಳು ಈ ವರ್ಷ ಬರೋದಿದ್ದಾವೆ. ಅದಕ್ಕೋಸ್ಕರ ಏಪ್ರಿಲ್ 1ರಿಂದ ನಿಮ್ಮ ಮತ್ತೆ ಯಾರ್ದು ಕ್ಲಿಯರ್ ಆಗಿರಲ್ಲ ಅವರು ಮತ್ತೆ ವಾಪಸ್ ನಿಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿ ನಿಮ್ಮ ಮುಂದಿನ ಈ ಎಕ್ಸಾಮ್ಸ್ಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ. ಆಮೇಲೆ ಆಲ್ರೆಡಿ ನಾವು ಈ ಚಾನಲಲ್ಲಿ 2026-27 ಈ ವೇಕೆನ್ಸಿಗಳು ಏನು ಮುಂದೆ ಬರೋರಿದ್ದಾವಲ್ಲ ಅವ್ರಿಗೋಸ್ಕರ ಒಂದು ಫೌಂಡೇಶನ್ ಬ್ಯಾಚನ್ನು ಸ್ಟಾರ್ಟ್ ಮಾಡಿದ್ದೀವಿ. ಯೂಟ್ಯೂಬಲ್ಲಿ ಎಲ್ಲ ವಿಡಿಯೋಗಳು ಫ್ರೀಯಾಗಿ ದೊರಕ್ತವೆ. ಆಲ್ರೆಡಿ ನಾವು ಕ್ವಾಂಟಿಟೇಟಿವ್ ಅಪ್ಲಿಟ್ಯೂಡ್ ಸ್ಟಾರ್ಟ್ ಮಾಡಿದ್ದೀವಿ ಮತ್ತು ರೀಸನಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಬೆಳಗ್ಗೆ ರೀಸನಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಆಗಿದೆ. ನಾವು ಕ್ವಾಂಟಿಟೇಟಿವ್ ಅಪ್ಲಿಟ್ಯೂಡಲ್ಲಿ ನಂಬರ್ ಸಿಸ್ಟಮನ್ನು ಕಂಪ್ಲೀಟ್ ಮಾಡಿದ್ವಿ, ಸಿಂಪ್ಲಿಫಿಕೇಷನ್ ಅಪ್ರೋಕ್ಸಿಮೇಷನನ್ನು ಕಂಪ್ಲೀಟ್ ಮಾಡಿದ್ವಿ. ಇವಾಗ ರೀಸನಿಂಗಲ್ಲಿ ಅಲ್ಫಾ ನ್ಯೂಮರಿಕ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ವಿ. ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಅಷ್ಟು ಸಿಲೆಬಸನ್ನು ಕಂಪ್ಲೀಟ್ ಮಾಡೋ ಟಾರ್ಗೆಟ್ ಇರೋದ್ರಿಂದ ಯಾರ್ಯಾರು ಆ ವಿಡಿಯೋಗಳು ನೋಡಿರಲಿಲ್ಲ ನೋಡ್ಕೊಳ್ರಿ ಅನಿಸುತ್ತೆ. ಆಮೇಲೆ ಅದ್ರ ಜೊತೆಗೆ ನಿಮ್ಮ ಪ್ರಾಕ್ಟೀಸ್ ಬುಕ್ಕಿಂದ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ಈ ಮುಂದಿನ ವರ್ಷ ನಿಮ್ಮ ಯಾವ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕು ಅಂದ್ಕೊಂಡಿರ್ತಾರಲ್ಲ ಪ್ರತಿಯೊಂದು ಎಕ್ಸಾಮ್ ಕ್ಲಿಯರ್ ಆಗಲಿ ಅಂತ ಹೇಳ್ತಾ, ಆಮೇಲೆ ಕ್ಲಿಯರ್ ಆಗಿರೋರಿಗೆ ಪ್ರತಿಯೊಬ್ಬರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ನಾಳೆ ಮತ್ತೆ ಆಲ್ಫಾ ನ್ಯೂಮರಿಕ್ ಸೀರೀಸ್ನ ಪಾರ್ಟ್ 2 ಅಲ್ಲಿ ಮೀಟ್ ಆಗೋಣ. ಆಲ್ ದ ಬೆಸ್ಟ್.